ಉತ್ತರ ಕರ್ನಾಟಕದ ಭಾವುಕ ಮಾತಿಗೆ ಒಂದು ಕಣ್ಣೀರನ್ನು ಹಾಕಿದ ಶ್ರುತಿ ಮತ್ತು ವಿನಯ್ ಗೌಡ. ಹೌದು ಸ್ನೇಹಿತರೆ, ಒಂದು ಉತ್ತರ ಕರ್ನಾಟಕದ ಭಾಷೆಗೆ ಆ ಒಂದು ಮಾತುಗಳಿಗೆ ಒಂದು ಶ್ರುತಿ ಹಾಗೆ ವಿನಯ್ ಅವರು ಒಂದು ಕಣ್ಣೀರನ್ನು ಹಾಕಿದ್ದಾರೆ. ಸೊ ಅಷ್ಟಕ್ಕೂ ಒಂದು ಅಜ್ಜಿ ಮೊಮ್ಮಗಳ ಕತೆಗೆ ಒಂದು ಶ್ರುತಿ ಅವರು ಕಣ್ಣೀರನ್ನು ಹಾಕಿದ್ದಾರೆ. ವಿನಯ್ ಅವರು ಏನಂದರು, ಏನಾಯಿತು ಈ ಒಂದು ಕಥೆಯಲ್ಲಿ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಈ ಒಂದು ಬಿಗ್ ಬಾಸ್ ಸೀಸನ್ 13 ಒಂದು ಸಾಮಾನ್ಯ ಜನರಿಗೆ ಆಯ್ಕೆಯನ್ನು ಕೊಟ್ಟಿರೋದು ಸರಿನಾ ಅಥವಾ ತಪ್ಪಾ? ಇದು ಒಂದು ಹುಚ್ಚರ ಸಂತೆನಾ? ಈ ಒಂದು ಬಿಗ್ ಬಾಸ್ ಸೀಸನ್ 13 ಒಂದು ಸರಿ ಇದೆಯಾ, ಈ ಥರನೇ ಇರಬೇಕಾ ಅಥವಾ ಮೊದಲಿನ ಥರನೇ ಇರಬೇಕಿತ್ತಾ? ಇದ್ರ ಬಗ್ಗೆ ನಿಮಗೆ ಅನ್ನಿಸ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಈ ಒಂದು ಕಂಟೆಸ್ಟೆಂಟ್ಸ್ಗಳಲ್ಲಿ ನಿಮ್ಗೆ ಯಾರು ಇಷ್ಟ, ಯಾರು ಸೆಲೆಕ್ಟ್ ಆಗಬೇಕು ಅಂತಕ್ಕಂಥದ್ದನ್ನು ಕೂಡ ಕಮೆಂಟ್ ಮಾಡಿ. ಹಾಗಿದ್ರೆ ಲೈಕ್ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ನೋಡಬೇಕಪ್ಪ ಅಂತ ಅಂದರೆ, ಸೊ ಒಂದು ಕಣ್ಣೀರನ್ನು ಹಾಕಿದ್ದಾರೆ ವಿನಯ್ ಗೌಡ ಮತ್ತು ಶ್ರುತಿ ಅವರು. ಇನ್ನು ಹೇಳಬೇಕಪ್ಪ ಅಂತಂದರೆ, ಬಿಗ್ ಬಾಸ್ ಸೀಸನ್ 13 ಅಗ್ನಿ ಪರೀಕ್ಷೆ ಸಂಚಿಕೆಯಲ್ಲಿ ಸ್ಪರ್ಧಿಗಳು ತಾವು ಕಳೆದುಕೊಂಡು ಅಮೂಲ್ಯ ಜೀವಗಳಿಗೆ ಒಂದು ಕಾಲ್ ಮಾಡುವ ಭಾವುಕ ಟಾಸ್ಕ್ ನೀಡಲಾಗಿತ್ತು. ಈ ಸಂದರ್ಭದಲ್ಲಿ ಸ್ಪರ್ಧಿ ಶ್ರುತಿ ಅವರು ತಾವು ಅಮ್ಮ ಎಂದು ಪ್ರೀತಿಯಿಂದ ಕರೆಯುತ್ತಿದ್ದಂಥ ತಮ್ಮ ಒಂದು ಅಜ್ಜಿಗೆ ಕರೆ ಮಾಡಿ ಒಂದು ಕಣ್ಣೀರನ್ನು ಹಾಕಿದ್ರು. ಹೌದು ಸ್ನೇಹಿತರೆ, ಈ ಒಂದು ಅಜ್ಜಿಗೆ ನೀಡಿದ ಭರವಸೆ, ಅವರು ಒಂದು ಅಜ್ಜಿಗೆ ಒಂದು ಭರವಸೆಯನ್ನು ನೀಡಿದರು ಶ್ರುತಿ ಅವರು. ತಮ್ಮ ಒಂದು ಮೃತವಾದಂಥ ಅಜ್ಜಿಗೆ ಕರೆ ಮಾಡಿ ಒಂದು ಕಣ್ಣೀರನ್ನು ಹಾಕಿದರು. ಇನ್ನು ಶ್ರುತಿ ಅವರು ತಮ್ಮ ಅಜ್ಜಿಗೆ ಕಳೆದುಕೊಂಡು ಒಂದು 5 ವರ್ಷಗಳಾಗಿದ್ದು, ಅಜ್ಜಿ ಇಲ್ಲದೆ ಜೀವನ ಎಷ್ಟು ಕಷ್ಟವಾಗಿದೆ ಅಂತಕ್ಕಂಥದ್ದನ್ನು ಹೇಳಿಕೊಂಡ್ರು. ಅಲ್ಲದೆ ಅವರ ಮಗನನ್ನು ಶ್ರುತಿಯವರ ತಂದೆಯನ್ನು ತಾನು ಮಗನಂತೆ ಸಾಕುತ್ತಿದ್ದೇನೆ ಎಂದು ಭಾವುಕರವಾಗಿ ನುಡಿದರು. ಜೀವನದ ಪಾಠಗಳನ್ನು ತುಂಬ ಕಲಿತಿದ್ದೇನೆ. ಸಮಾಜದಲ್ಲಿ ಹೇಗಿರಬೇಕು, ಜನರಿಗೆ ಹೇಗೆ ಮರ್ಯಾದೆ ಕೊಡಬೇಕು ಹಾಗೂ ಜೀವನದಲ್ಲಿ ಹೇಗೆ ಧೈರ್ಯವಾಗಿ ಒಂದು ಸ್ಟ್ರಾಂಗ್ ಆಗಿ ಇರಬೇಕು ಎಂಬುದನ್ನು ಅಜ್ಜಿಯೇ ತಮಗೆ ಕಲಿಸಿಕೊಟ್ಟರು ಅಂತಕ್ಕಂಥ ಮಾತನ್ನು ಶ್ರುತಿಯವರು ಮತ್ತೊಮ್ಮೆ ಸ್ಮರಿಸಿಕೊಂಡು ವೇದಿಕೆ ಮೇಲೆ ಒಂದು ಕಣ್ಣೀರನ್ನು ಹಾಕಿದರು. ಇನ್ನು ನೋಡಬೇಕಪ್ಪ ಅಂತಂದರೆ, ಒಂದು ಪ್ರಶ್ನೆಯನ್ನು ಕೂಡ ಕೇಳಿದರು. ಬದುಕಿನಲ್ಲಿ ಎಲ್ಲ ಪಾಠಗಳನ್ನು ಕಲಿಸಿಕೊಟ್ಟ ಅಜ್ಜಿ ತನ್ನನ್ನು ಬಿಟ್ಟು ಬದುಕುವುದು ಹೇಗೆ ಅಂತಕ್ಕಂಥದ್ದನ್ನು ಕೂಡ ಯಾಕೆ ಕಲಿಸಲಿಲ್ಲ ಅನ್ನೋ ಮಾತನ್ನು ಒಂದು ತುಂಬಾ ಭಾವುಕವಾಗಿ ಶ್ರುತಿ ಅವರು ತುಂಬಾ ಒಂದು ನೋವಿನಿಂದ ಒಂದು ಕಣ್ಣೀರನ್ನು ಹಾಕ್ತಾ ನೋಡಿದ್ರು. ಸೊ ಇಷ್ಟೆಲ್ಲ ಒಂದು ಭಾವುಕತೆಯನ್ನು ಒಂದು ಬಿಗ್ ಬಾಸ್ ಒಂದು ಸೀಸನ್ನಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಈ ಒಂದು ಬಿಗ್ ಬಾಸ್ ಒಂದು ಸೀಸನ್ಗೆ ಸೆಲೆಕ್ಟ್ ಆಗ್ತಿರ್ತಕ್ಕಂಥ ಅಗ್ನಿ ಪರೀಕ್ಷೆ ಅಂತಕ್ಕಂಥ ರೌಂಡ್ನಲ್ಲಿ ಇಷ್ಟೊಂದು ಒಂದು ಸೀನ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇನ್ನು ನೋಡಬೇಕಪ್ಪ ಅಂತಂದರೆ, ತುಂಬ ಒಂದು ಹುಚ್ಚರ ಸಂತೆಯಂತೆ ಮಾಡ್ತಾ ಇದ್ದಾರೆ. ಸೊ ತುಂಬಾ ಒಂದು ಎಮೋಷನ್ಸ್ಗಳಿಗೆ ಕೈ ಹಾಕ್ತಾ ಇದ್ದಾರೆ. ಹಾಗೆ ನೋಡಬೇಕಪ್ಪ ಅಂತಂದರೆ, ಒಂದು ತಮ್ಮ ತಂದೆ ಕೊಟ್ಟಂಥ ಗಿಫ್ಟ್ಗಳಿಗೆ ಕೈ ಹಾಕ್ತಾ ಇದ್ದಾರೆ. ಸೊ ಈ ರೀತಿಯಾದ ಕೆಲಸವನ್ನು ಈ ಒಂದು ಬಿಗ್ ಬಾಸ್ ಸೀಸನ್ 13 ಅಗ್ನಿ ಪರೀಕ್ಷೆಯಲ್ಲಿ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಬಿಗ್ ಬಾಸ್ ಸೀಸನ್ 13 ಅಗ್ನಿ ಪರೀಕ್ಷೆ ನಿಮಗೆ ಇಷ್ಟನಾ? ಹಾಗೆ ಒಂದು ಬಿಗ್ ಬಾಸ್ ಸೀಸನ್ 13 ಅಗ್ನಿ ಪರೀಕ್ಷೆಯಲ್ಲಿ ಯಾರು ಸೆಲೆಕ್ಟ್ ಆಗಬೇಕು, ಇದು ಸರಿನಾ ಅಥವಾ ಮೊದಲನೇ ಥರನೇ ಇದ್ದರೆ ಸರಿಯಾಗಿರುತ್ತಾ? ಇದ್ರ ಬಗ್ಗೆ ನಿಮ್ಗೆ ಅನ್ನಿಸ್ತಾ ಅನ್ನೋದನ್ನು ಕಮೆಂಟ್ ಮಾಡಿ.